ಎಲ್ಲ ಹಿರಿಯ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ, ಸಾವಧಾನವಾಗಿ ಕುಮಾರಣ್ಣವರ ಮಾತುಗಳನ್ನು ನೀವು ಕೇಳಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ, ಇವತ್ತು ಟಿವಿ 9 ಇವತ್ತು ಫ್ಲಾಶ್ ನ್ಯೂಸ್ ಬರ್ತಾ ಇತ್ತು. ತಮ್ಮಣ್ಣ ಸಾಹೇಬ್ ಹೇಳಿದ ರೀತಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ಅವರು ಕುಮಾರಣ್ಣವರು ಬಿಜೆಪಿಗೆ ಹೋಗಿರ್ತಕ್ಕಂಥದ್ದು ಹೊಟ್ಟೆಪಾಡಿಗಾಗಿ ಅಂತೇಳಿ ಫ್ಲಾಶ್ ನ್ಯೂಸ್ ಹೊಡಿತಾ ಇದೆ. ಒಂದು ಮಾತನ್ನ ನನ್ನ ಕಾರ್ಯಕರ್ತರ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. 2006ರಲ್ಲಿ ದೇವೇಗೌಡಜಿ ಅವರ ಮನಸ್ಸೊಡೆದು ಅವರ ಆರೋಗ್ಯ ಕಟ್ಟಿಸಿ ಕುಮಾರಣ್ಣವ್ರನ್ನ ಬಿಜೆಪಿಗೆ ನೀನು ಯಾಕೆ ಕರ್ಕೊಂಡು ಹೋದೆ ಅಂತಕ್ಕಂಥದ್ದನ್ನ ಇವತ್ತು ನನ್ನ ಕಾರ್ಯಕರ್ತರಿಗೆ ಒಂದು ಮಾತನ್ನ ಅವತ್ತು ಗೌಡ್ರು ಹೇಳಿದ್ರು, ಒಂದು ಮಾತನ್ನ ಅವತ್ತು ಹೇಳಿದ್ರು, ಎಲ್ಲಿದೆಯಾ ಬಾಯಿಲಿ ಅಂತ ಗೌಡ್ರು ಮನೆಗೆ ಕರೆದ್ರು. ಎಲ್ಲ MLAಗಳನ್ನ ಜಮೀರ್ ಬಸ್ಸಲ್ಲಿ ಹೈಜಾಕ್ ಮಾಡಿದ್ರು ಗೋವಾಕ್ಕೆ. ನೀನು ಆ ಕಡೆ ಬಂದ್ರೆ ನಿನ್ ಮನೇಲಿ ಊಟ ಮಾಡ್ತೀನಿ, ಯಾಕೆ ಗೊತ್ತಾ ಅದು ನನ್ನ ಮನೆ ಅಂತೇಳಿ. ನನ್ಗೆಲ್ಲ ಗೊತ್ತಿಲ್ಲ, ಕುಮಾರಣ್ಣ ನೀನ್ ಕರ್ಕ ಬರ್ಬೇಕು ನನ್ನ ಮನೆಗೆ ಅಂತೇಳಿ ಬಸ್ಸಲ್ಲಿ ಕರ್ಸಿದ್ರು. ಸ್ಪೆಷಲ್ ಫ್ಲೈಟ್ ಮಾಡಿ ಕುಮಾರಣ್ಣವ್ರು ನಾವು ಬೈಯಪ್ಪರು ಅವ್ರು 3 ಜನ ಬಂದ್ವಿ. ಗೌಡ್ರು ಹೇಳಿದ್ರು ಬಂತು 125 ಸೀಟ್ ತಂದು ನೀನು ಮುಖ್ಯಮಂತ್ರಿ ಮಾಡಿ ನಾನು ಮಣ್ಣಿಗೆ ಹೋಗ್ತೀನಿ, ನೀನು ಕಲಿಯುಗ ರಾಮ ಹಾಗೂ ಬಂಧುವ ನೀನು ಬಿಜೆಪಿ ಸರ್ಕಾರ ಮಾಡಬೇಡ ಅಂತ. ಬೆಳಗ್ಗೆ 3 ಗಂಟೆ ಆಯ್ತು. ಅಮ್ಮ ಒಂದ್ ಕಡೆ ಹೇಳ್ತಾರೆ, ಕುಮಾರಣ್ಣ ಒಂದ್ ಕಡೆ ಹೇಳ್ತಾರೆ, ಗೌಡ್ರ ಒಂದ್ ಕಡೆ ಹೇಳ್ತಾರೆ. ನಾವು ಮೂಗು ಪ್ರೇಕ್ಷಕರು ನಿಂತಿದ್ದೀವಿ ಅಂತ ಮನೆ ಹೊಡೆದಂತ ಈ ಜಿಲ್ಲಾ ಮಂತ್ರಿ ಇಷ್ಟು ಲಘುವಾಗಿ ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನೀವೆಲ್ಲರೂ ಅರ್ಥೈಸ್ಕೋಬೇಕಾಗಿದೆ, ನೀವೆಲ್ಲ ಅರ್ಥೈಸ್ಕೋಬೇಕಾಗಿದೆ. ನಾನು ಹೇಳಿದೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ದೇವೇಗೌಡ ಮನೆ ಕೊಡುಗೆ ಈ ಜಿಲ್ಲೆಗೆ ಅಂತ ಹೇಳಿ ಭಾಷಣ ಮಾಡಿದ್ರು. ನಾನು ಕರೆದೆ, ಬಪ್ಪ ನೀನು ಯಾರು ಬೇಡ, ನಾನು ನೀನು ಇಬ್ಬರೇ ಕೂತ್ಕೊಳ್ಳೋಣ ಅಂತೇಳಿ. ಈ ಜಿಲ್ಲೆಗೆ ಎಷ್ಟು ಸಬ್ಸ್ಟೇಷನ್ ಕೊಟ್ಟಿದ್ದೀವಿ, ಎಷ್ಟು PU ಕಾಲೇಜ್ ಕೊಟ್ಟಿದ್ದೀವಿ, ಎಷ್ಟು ಹೈಸ್ಕೂಲ್ ಕಟ್ಟಿದ್ದೀವಿ, ಎಷ್ಟು ITI ಕಾಲೇಜ್ ಕೊಟ್ಟಿದ್ದೀವಿ, ಎಷ್ಟು ಡಿಗ್ರಿ ಕಾಲೇಜ್ ಕೊಟ್ಟಿದ್ದೀವಿ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದೀವಿ. ಈ ಮೆಡಿಕಲ್ ಕಾಲೇಜ್ ಬರ್ಲಿಕ್ಕೆ ಅವತ್ತು ನಮ್ಮ ಪಕ್ಷದಲ್ಲೇ MP ಆಗಿದ್ರು ಅಂಬರೀಶ್ ಅವರು ಕುಮಾರಣ್ಣವರು ಎಷ್ಟು ಸಲ ಡೆಲ್ಲಿಗೆ ಹೋಗಿ ಕಾರ್ಯಕ್ರಮ ರೂಪಿಸಿದ್ದಾರೆ ಅಂತಕ್ಕಂಥದ್ದನ್ನ ಎಳೆಯಾಗಿ ಡಾಕ್ಯುಮೆಂಟ್ ಕೊಡ್ತೀನಿ ಬಾಪ ಅಂತ ಕರೆದೆ. ಅದ್ರ ಉತ್ತರನೇ ಇಲ್ಲ. ಪತ್ರಿಕೆಯನ್ನು ನಾನು ಮಾತಾಡೋದ್ ಬಗ್ಗೆ ಕೇಳಿದ್ರೆ ಉತ್ತರ ಕೊಡೋಕೆ ರೆಡಿ ಇಲ್ಲ. ನನ್ನನ್ನು MP ಮಾಡ್ಬಿಟ್ಟಂತೆ. ಅವತ್ತು ಜಿಲ್ಲಾಧ್ಯಕ್ಷರು ಕೂತಿದ್ದಾರೆ. 2008ರಲ್ಲಿ ಇದೇ ಸುರೇಶ್ ಗೌಡರು ಸೋಲ್ಸ್ ಬಂದಿದ್ರು. ಅವ್ರನ್ನ ಎರಡು ಪ್ರಮುಖವಾದಂತಹ ಜಾತಿ ಬಂದಿದ್ರು, ಮಂತ್ರಿಗಳಾಗಿ ಸೋತರು. ಇಡೀ ಜಿಲ್ಲೆಗೆ 12,000 ನನ್ನ ಕ್ಷೇತ್ರದ ಮಹಾಜನತೆ ಗೆದ್ದು ಶಾಸಕನ ಮತ್ತೊಮ್ಮೆ ಶಾಸಕನ ಕೆಲಸ ಮಾಡಿ ಅವಕಾಶ ಮಾಡಿದ್ರು. ಇವತ್ತು ಬಹುತೇಕ ಅಂತ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಕುಮಾರಣ್ಣವರು, ರೇವಣ್ಣವರು, ದೇವೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ಕೆಲಸ ಮಾಡಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಇವತ್ತು ನಾನು ಕುಮಾರಣ್ಣವರು ವಿನಂತಿ ಮಾಡ್ತೇನೆ, ನಮ್ಮೆಲ್ಲರ ಅಭಿಪ್ರಾಯ ನೀವು ಕ್ಯಾಂಡಿಡೇಟ್ ಆಗಬೇಕು, ಇಲ್ಲ ನಾವೆಲ್ಲ ಸೇರಿ ರವೀಂದ್ರ ಶ್ರೀಕಂಠ ರಾಜಿಯಾಗಿ, ತಮ್ಮಣ್ಣ ರಾಜಿಯಾಗಿ, ಸುರೇಶ್ ಗೌಡ ರಾಜಿಯಾಗಿ, ಬಹುತೇಕ ಅಂದಾನಿ ಅವರು, ಮಂಜಣ್ಣವರು, ರಾಮಚಂದ್ರ ಅವರು, ಶ್ರೀಕಂಠೇಗೌಡರು ಎಲ್ಲರೂ ಸೇರಿದಾಗಿ ಒಂದು ಲೈನ್ ರಿಸರ್ವೇಷನ್ ಮಾಡಿ ಸಾರಾ ಮಹೇಶ್ ಅವರು ಒಬ್ಬರನ್ನು ಕರ್ಸ್ಕೊಂಡು ಅವತ್ತು ಒಂದು ಲೈನ್ ರಿಸರ್ವೇಷನ್ ಮಾಡಿ ನಾವು ನಮ್ಮ ಗೌಡ ಕೈ ಕೊಟ್ಟು ಬಂದಿದ್ದೇವೆ. ದಯಮಾಡಿ ನಮ್ಮ ಜಿಲ್ಲೆಯ ನಾವು ಚುನಾವಣೆ ಮಾಡ್ತೇವೆ, ಅರ್ಜಿ ಹಾಕೋಗಿ ಚುನಾವಣೆಯನ್ನು ಮುಖಂಡರು, ಕಾರ್ಯಕರ್ತರ ನೇತೃತ್ವದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಿಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಅನಿವಾರ್ಯತೆ ನಮಗೆ ಈ ಜಿಲ್ಲೆಗೆ ನಿಮ್ಮ ನಾಯಕತ್ವ ಇದೆ. ತಮ್ಮಣ್ಣವ್ರು ಹೇಳೋ ರೀತಿ ಇವತ್ತು ಈ ಭಾಗಕ್ಕೆ ನೀವು ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ 330 ಕೋಟಿನ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಕುಮಾರಣ್ಣವ್ರು ಅಪ್ರೂವ್ ಮಾಡಿಕೊಟ್ರು. VCH ಕಟ್ಟನ್ನ 0 ಇಂದ ನಮ್ಮ ಹುಲಿಕೆ ಮುಗ ದಾಟಿಸ್ಕೊಡಿ. ಆದ್ರೆ ಒಂದು ಯಾವುದೇ ಕಾರಣಕ್ಕೂ ನೀವು ನಿಲ್ಸಾಗಿಲ್ಲ. ರೈತರಿಗೆ ಆನ್ ಅಂಡ್ ಆಫ್ ಸಿಸ್ಟಮ್ ಅಲ್ಲಿ ನೀವು ಕೆಲಸವನ್ನು ಮುಗಿಸ್ಕೊಡ್ಬೇಕಂತ ಹೇಳಿ ಕುಮಾರಣ್ಣ ಮಾಡಿದ್ರು. ಅವತ್ತು ನಮಗೆ ನಿರ್ದೇಶ ಕೊಟ್ಟರು. ಇವತ್ತು
6 ವರ್ಷದಿಂದ ಹಾಗೆ ಬಿದ್ದಿದ್ದಂಥದನ್ನ ಕೃತಕ ಬರಗಾಲವನ್ನ ಈ ಜಿಲ್ಲೆಗೆ ತಂದೊಡ್ಡಿ ಇಡೀ ನೀರಿನ ಕನ್ನಂಬಾಡಿ ಕಟ್ಟೆಯಿಂದ ಪಾಪ ತಮಿಳುನಾಡವ್ರು ಕೇಳದೆ ನೀರು ಕೊಟ್ಟರು. ತಮಿಳುನಾಡವ್ರು ಬೇಡ ನಾವು ಕೇಳಕ್ಕೆ ರೆಡಿ ಇಲ್ಲ, ನೀರು ಕೊಟ್ಟು ಇವತ್ತು ಹಿಂದೆ 76 ಅಡಿ ತನಕ ನಾವು ನೀರನ್ನ ರೈತರು ನೀರು ಕೊಟ್ಟಿದ್ದೀವಿ. ಇವತ್ತು 90, 91 ಅಡಿ 92 ಅಡಿ ಇದ್ರು ಇವತ್ತು ಇಡೀ ನನ್ನ ಕಬ್ಬು ಒಣಗ್ತಾ ಇರ್ತಕ್ಕಂಥ ನನ್ನ ರೈತರು ಕಷ್ಟಪಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ನಮ್ಗೆ ಕರೆಕ್ಟ್ ಹಿಡಿತಾ ಇದೆ. ಇಂಥ ದುಸ್ಥಿತಿಗೆ ಇವತ್ತು ಈ ಜಿಲ್ಲೆಯನ್ನು ನೋಡಿದ್ದಾರೆ. ಇವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಅನಿವಾರ್ಯತೆ ಇದೆ. ದಯಮಾಡಿ ನಮ್ಮ ಕುಮಾರಣ್ಣನಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ಇಲ್ಲಿ ಅಭ್ಯರ್ಥಿಗಳು ಆಗ್ಬೇಕು, ನಮ್ಮೆಲ್ಲರ ಅಭ್ಯರ್ಥಿ